ನೇತ್ರಾವತಿ ನದಿ ತೀರದಲ್ಲಿ ನೂರಾರು ಶವ ಹೂತಿಟ್ಟ ಕೇಸ್. ಬಂಗ್ಲೆಗುಡ್ಡ ಕಾಡಿನಲ್ಲಿ 7 ಅಸ್ಥಿಪಂಜರ ಪತ್ತೆಯ ವಿಚಾರ. ಈ 7 ಅವಶೇಷಗಳ ಪೈಕಿ ಒಂದು ಅಯ್ಯಪ್ಪರದ್ದು ಅನ್ನೋದನ್ನ ಖಾತ್ರಿಪಡಿಸಲಾಗಿದೆ. 7 ವರ್ಷಗಳ ಹಿಂದೆ ನಾಪತ್ತೆಯಾಗಿದ್ದ ಕೊಡಗಿನ ಅಯ್ಯಪ್ಪ ಅವರದ್ದು ಅನ್ನೋದು ಈಗ ಕನ್ಫರ್ಮ್ ಆಗ್ತಾ ಇರೋದು. ಪೊನ್ನಂಪೇಟೆ ತಾಲೂಕಿನ ಟಿ ಶೆಟ್ಟಿಗೇರಿ ಗ್ರಾಮದ UB ಅಯ್ಯಪ್ಪ ಅಸ್ಥಿಪಂಜರದ ಸಮೀಪವೇ ಸಿಕ್ಕಿತ್ತು 3 ಲೆಗ್ ವಾಕ್ ಸ್ಟಿಕ್. ಅಯ್ಯಪ್ಪ ಅವರ ಬಳಿಯೂ ಕೂಡ ಇದೇ ರೀತಿಯದ್ದು ಇತ್ತು ಅನ್ನೋದನ್ನ ಹೇಳಲಾಗ್ತಾ ಇದೆ. ಇದು ಅಯ್ಯಪ್ಪ ಅವರದೇ ಅಂತಲೂ ಕೂಡ ಹೇಳಲಾಗ್ತಾ ಇದೆ. ಇನ್ನು SIT ಇದೀಗ ಕೊಡಗಿನ ಅಯ್ಯಪ್ಪ ಕುಟುಂಬಸ್ಥರನ್ನ ಸಂಪರ್ಕ ಮಾಡಿರುವಂಥದ್ದು. ಬೆಳ್ತಂಗಡಿ SIT ಕಚೇರಿಗೆ ಅಯ್ಯಪ್ಪ ಕುಟುಂಬಸ್ಥರು ಬರಬಹುದಾದ ಸಾಧ್ಯತೆ ಇದೆ. FSL ವರದಿಯ ಬಳಿಕ DNA ಟೆಸ್ಟ್ ಅನ್ನ ಮಾಡ್ತಾರೆ. ಉಳಿದ ಅಸ್ಥಿಪಂಜರ ಯಾರಿದ್ದು ಅಂತ SIT ತನಿಖೆಯನ್ನ ಮಾಡಬೇಕಾಗುತ್ತೆ. ಅದೊಂದು ಟಾಸ್ಕ್. ಅಸ್ಥಿಪಂಜರದ ಬಳಿ ಸಿಕ್ಕಂತ ವಸ್ತುಗಳ ಆಧಾರದಲ್ಲಿ SIT ತನಿಖೆಯನ್ನ ಮಾಡಲಾಗ್ತಾ ಇದೆ. ನೋಡಿ, 7 ಅಸ್ಥಿಪಂಜರ ಪತ್ತೆ ಆಗಿತ್ತು. ಆ ಪೈಕಿ ಒಂದು ಅಯ್ಯಪ್ಪರದ್ದು ಅಂತ ಖಾತ್ರಿಪಡಿಸಲಾಗಿದೆ. ಹೇಗೆ ಅಂತಂದ್ರೆ ಅಲ್ಲಿ ಒಂದು ವಾಕಿಂಗ್ ಸ್ಟಿಕ್ ಸಿಕ್ಕಿತ್ತು, ನೀವು ನೋಡ್ತಾ ಇದ್ದೀರಲ್ಲ, ಅದನ್ನು ಕೂಡ ಸಂಗ್ರಹ ಮಾಡಲಾಗಿತ್ತು. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಅವ್ರ ಫ್ಯಾಮಿಲಿಯವ್ರು ಕನ್ಫರ್ಮ್ ಮಾಡಬೇಕಾಗತ್ತೆ. ಹೌದು, ಇದು ನಮ್ಮ ಕಡೆಯವ್ರದ್ದೇ, ನಮ್ಮಪ್ಪಂದು, ನಮ್ಮ ಅಣ್ಣಂದು, ನನ್ನ ತಮ್ಮಂದು, ನನ್ನ ಗಂಡಂದು ಏನಿರುತ್ತೆ ಅವ್ರ ಫ್ಯಾಮಿಲಿಯವ್ರು ಕನ್ಫರ್ಮ್ ಮಾಡಬೇಕಾಗತ್ತೆ. ಕೊಡಗಿನ ಮೂಲದವರು ಇವರು ಅನ್ನೋದು ಗೊತ್ತಾಗ್ತಾ ಇದೆ. ಬಟ್ ಇಲ್ಲಿ ಹೇಗೆ, ಏನು, ಎತ್ತ ಅನ್ನೋದು ಪ್ರಶ್ನೆ, ಅದೆಲ್ಲ ತನಿಖೆ ಆಗತ್ತೆ. ನಾಪತ್ತೆ ಆಗಿದ್ರು ಅಥವಾ ಇದು ಸೂಸೈಡು ಅಥವಾ ಮರ್ಡರು, ಆಕ್ಸಿಡೆಂಟು, ಏನು ಎತ್ತ, ಇದೆಲ್ಲವೂ ಕೂಡ ಗೊತ್ತಾಗಬೇಕಾಗತ್ತೆ. ಇದಕ್ಕೆಲ್ಲ ಅವ್ರ ಫ್ಯಾಮಿಲಿಯವರು ಆನ್ಸರ್ ಮಾಡಬೇಕಾಗತ್ತೆ. ಈಗ SIT ಫ್ಯಾಮಿಲಿಯವರನ್ನು ವಿಚಾರಣೆಗೆ ಕರೆಸ್ತಾರೆ. ಜಸ್ಟ್ ಕನ್ಫರ್ಮೇಷನ್ ಮಾಡಬೇಕಾಗತ್ತೆ. ಹೌದು, ನಮ್ಮ ತಂದೆ ಹೀಗಿದ್ರು ಅಥವಾ ನಮ್ಮ ಕಡೆಯವ್ರು ಹೀಗಿದ್ರು, ಅವ್ರು ಇಲ್ಲಿಗೆ ಬಂದಿದ್ರು, ಆಮೇಲೆ ನಾಪತ್ತೆ ಆಗಿದ್ರು, ನಮಗೆ ಗೊತ್ತಿತ್ತು ಈ ವಿಚಾರ, ಈ ಮೃತದೇಹ ಹೂಳುವಾಗ ನಮ್ಮನ್ನು ಕರೆಸಿದ್ರು, ನಾವು ಕೂಡ ಇಲ್ಲಿ ಸಮ್ಮುಖದಲ್ಲಿ ಇದ್ವಿ, ಏನು ಹೇಳ್ತಾರೆ ಅನ್ನೋದ್ರ ಮೇಲೆ ಇಂಪಾರ್ಟೆಂಟ್ ಆಗುತ್ತೆ. ಒಂದು ವೇಳೆ ಅವ್ರು ಒಪ್ಕೊಂಡ್ರು ಕೂಡ, ಇಲ್ಲ ಇದು ನಮ್ಮ ಕಡೆಯವ್ರದ್ದೇ, ಇದು ನಮ್ಮ ಬೇಕಾದವ್ರದ್ದೇ ಅಸ್ಥಿಪಂಜರ ವಸ್ತು ಅಂತ ಹೇಳಿದ್ರು ಕೂಡ DNA ಟೆಸ್ಟ್ ಮಾಡ್ತಾರೆ. ಅವ್ರ ಫ್ಯಾಮಿಲಿ ಅವ್ರದ್ದು ಮ್ಯಾಚ್ ಆಯಿತು ಅಂತಂದರೆ ಫೈನ್, ಅವ್ರು ಹೇಳ್ತಾರೆ ಕರೆಕ್ಟ್ ಇದೆ ಅಂತ. ಅಕಸ್ಮಾತ್ ಮ್ಯಾಚ್ ಆಗಿಲ್ಲ ಅಂತಂದರೆ ಮತ್ತೊಂದು ತಲೆನೋವು, ತಲೆಬಿಸಿ ಶುರುವಾಗತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ. ಈಗ ಒಂದು ಅಸ್ಥಿಪಂಜರ UB ಅಯ್ಯಪ್ಪ ಅವ್ರದ್ದು ಅನ್ನೋದನ್ನು ಖಾತ್ರಿಪಡಿಸ್ಕೊಳ್ತಾ ಇದ್ದಾರೆ. ಅವ್ರ ಫ್ಯಾಮಿಲಿಯವ್ರು ಕನ್ಫರ್ಮ್ ಮಾಡಿದಾರ. ಒಂದಷ್ಟು ಕ್ವಶನ್ಸ್ಗಳಿದೆ. ಇವರು ಕೊಡಗಿನವರು, ಬಟ್ ಅಲ್ಲಿ ಹೆಂಗೆ ಅಸ್ಥಿಪಂಜರ ಸಿಕ್ತು, ಇದು ಆಕ್ಸಿಡೆಂಟ್ ಆಗಿತ್ತು, ಆತ್ಮಹತ್ಯೆಯೋ ಅಥವಾ ಮರ್ಡರೋ, ಸಹಜ ಸಾವೋ, ಫ್ಯಾಮಿಲಿಯವ್ರಿಗೆ ಗೊತ್ತಿತ್ತಾ, ಅವ್ರಿಗೆ ಗೊತ್ತಿಲ್ವಾ ಅಂತ ತನಿಖೆ ಹೆಂಗೆ ಮಾಡ್ತಾರೆ ಅಂತ ಆದಿತ್ಯ? ನೀತಿ ಹೌದು, ಅಲ್ಲಿ ಸಿಕ್ಕಿರುವಂತ ಒಂದು ವಾಕಿಂಗ್ ಸ್ಟಿಕ್ ಆಧಾರದಲ್ಲಿ ಇದು UB ಅಯ್ಯಪ್ಪ ವರದಿ ಆಗಿರಬಹುದು ಅನ್ನುವಂತಹ ರೀತಿಯ ಅನುಮಾನವನ್ನ SIT ವ್ಯಕ್ತಪಡಿಸಿದೆ. ಸೊ ಅವರ ಕುಟುಂಬಸ್ಥರನ್ನ ಕೂಡ ಈಗಾಗಲೇ ಕಾಂಟ್ಯಾಕ್ಟ್ ಮಾಡಿದೆ. ಹಾಗಾಗಿ ಯಾವುದೇ ಕ್ಷಣದಲ್ಲಿ ಬೇಕಾದರೂ ಅವರು ಬೆಳ್ತಂಗಡಿಗೆ ಬರುವಂತ ಸಾಧ್ಯತೆ ಇದೆ. ಅಂದ್ರೆ ಪ್ರಮುಖವಾಗಿ DNA ಫೈಂಡಿಂಗ್ಸ್ ಮಾಡಬೇಕು ಅಂದ್ರೆ ಮಕ್ಕಳ ಒಂದು DNA ಅನ್ನ ಪಡಿಬೇಕಾಗುತ್ತೆ, ರಕ್ತದ ಮಾದರಿಯ ಮೂಲಕ DNA ಅನ್ನ ಪಡಿಬೇಕಾಗುತ್ತೆ. ಆ ಬಳಿಕವೇ ಎಲ್ಲ ತಾಳೆಯನ್ನ ಹಾಕಿದ ಬಳಿಕ ಅದು UB ಅಯ್ಯಪ್ಪ ವರದಿ ಅನ್ನುವಂಥದ್ದು ಕನ್ಫರ್ಮ್ ಆಗುತ್ತೆ. ಹಾಗಾಗಿ ಈಗ ಸಿಕ್ಕಿರುವಂತ ಅಂದ್ರೆ ವಾಕಿಂಗ್ ಸ್ಟಿಕ್ ಆಧಾರದಲ್ಲಿ ಮತ್ತು ಅಲ್ಲಿ ಸಿಕ್ಕಿರುವಂತಹ ಒಂದು ಗುರುತಿನ ಚೀಟಿ, 2 ಪ್ರಬಲವಾದ ಅಂಶಗಳು. ಸೊ ಅಸ್ಥಿಪಂಜರದ ಸಮೀಪದಲ್ಲೇ ಅದು ಪತ್ತೆಯಾಗಿತ್ತು ಅನ್ನುವಂತ ರೀತಿಯ ಮಾಹಿತಿಗಳು ಇದೆ. ಹಾಗಾಗಿ ಇದು ಅವರಿಗೆ ಸೇರಿದ್ದು ಅನ್ನೋದು ಮೇಲ್ನೋಟ ಕಂಡು ಬಂದಿದೆ. ಮತ್ತು FSL ತಜ್ಞರು ಕೂಡ ಒಂದು ಅಂದಾಜು ವಯಸ್ಸಿನ ಲೆಕ್ಕಾಚಾರಗಳನ್ನ ಕೂಡ ಸ್ಥಳದಲ್ಲಿ ಹಾಕ್ತಾರೆ. ಅಂದ್ರೆ ಇವರು 7 ವರ್ಷದ ಹಿಂದೆ ನಾಪತ್ತೆಯಾಗಿದ್ರು. ಹಾಗಾಗಿ ಇದು ಏನಾದ್ರೂ 7 ವರ್ಷದ ಹಿಂದೆ ಈ ಬಾಡಿ ಇಲ್ಲಿಗೆ ಬಂದಿದ್ದ, ಹೀಗೆ ಒಂದು ಸರಳ ವಿಶ್ಲೇಷಣೆಯನ್ನ ಮಾಡುವಂತದನ್ನ ಖಂಡಿತ ಮಾಡ್ತಾರೆ. ಆದ್ರೆ ಇಲ್ಲಿ ಸಾಕಷ್ಟು ವಿಚಾರಗಳು ನೀವು ಹೇಳಿದ ಹಾಗೆ, ಯಾವ ಕಾರಣಕ್ಕೋಸ್ಕರ ಮೈಸೂರಿಗೆ ಅಂತ ತೆರಳಿದಂತಹ UB ಅಯ್ಯಪ್ಪ ಅವರು ಇನ್ ಕೇಸ್ ಅವರದ್ದೇ ಅಸ್ಥಿಪಂಜರ ಆಗಿದ್ರೆ ಅವರು ಧರ್ಮಸ್ಥಳ ಗ್ರಾಮಕ್ಕೆ ಯಾಕೆ ಬಂದ್ರು ಅನ್ನುವಂಥದ್ದು ಇಲ್ಲಿ ಕಾಡುವಂತ ಪ್ರಶ್ನೆ. ಮತ್ತು ಆ ದುರ್ಗಮ ಕಾಡು, ಅಂದ್ರೆ ಅವರು ವಾಕಿಂಗ್ ಸ್ಟಿಕ್ ಅನ್ನ ಯೂಸ್ ಮಾಡ್ತಾ ಇದ್ದಂತ ಕಾರಣದಿಂದಾಗಿ ಆ ಒಂದು ದುರ್ಗಮ ಗುಡ್ಡ ಪ್ರದೇಶಕ್ಕೆ ಅವ್ರು ಯಾವ ತರ ಹೋದ್ರು ಅಥವಾ ಅವರ ಮೃತದೇಹ ಅಲ್ಲಿ ಯಾವ ತರ ಬಂತು, ಸೊ ಇದೆಲ್ಲವೂ ಕೂಡ ಅನೇಕ ಅನುಮಾನಕ್ಕೆ ಕಾರಣವಾಗಿರೋದು. ಇದು ಆತ್ಮಹತ್ಯೆ ಆಗಿರುವಂತದ್ದ ಅಥವಾ ಬೇರೆ ಏನಾದ್ರೂ ಇದರ ಹಿಂದೆ ಹಿನ್ನೆಲೆಗಳು ಇದೆಯಾ, ಸೊ ಇದೆಲ್ಲವನ್ನ ಕೂಡ SIT ತನಿಖೆ ಮಾಡಬೇಕಾಗುತ್ತೆ. ಸೊ SIT ಇದನ್ನ ಟಚ್ ಮಾಡಿರುವಂತ ಕಾರಣದಿಂದಾಗಿ ಒಂದಲ್ಲ ಎರಡಲ್ಲ 7 ಮೃತದೇಹಗಳ ಜಾಡು ಹಿಡಿದಿಗೆ SIT ಹೋಗ್ಬೇಕಾಗುತ್ತೆ. ಅದು ಯಾರಿಗೆ ಸೇರಿದ್ದು, ಅದು ಯಾವ ತರ ಇಲ್ಲಿಗೆ ಬಂತು, ಇದು ಕೆಲವೊಂದು ಕನ್ಕ್ಲೂಷನ್ ಅನ್ನ ಖಂಡಿತವಾಗಿಯೂ SIT ಕೊಡಬೇಕಾಗುತ್ತೆ. ಹಾಗಾಗಿ ತನಿಖೆಯನ್ನು ಅವರು ತೀವ್ರಗೊಳಿಸಿದ್ದಾರೆ. ಇದರ ಪ್ರಮುಖ ಭಾಗವಾಗಿ ಈಗ ಅನುಮಾನ ಇರುವಂತ ಕಾರಣದಿಂದಾಗಿ ಈಗಾಗಲೇ ಅವರ ಕುಟುಂಬಸ್ಥರು ಅಂದ್ರೆ ಮಕ್ಕಳು ಕೂಡ ಈಗಾಗಲೇ ಮಾಧ್ಯಮಗಳಿಗೆ ಹೇಳಿಕೆಯನ್ನ ಕೂಡ ಕೊಟ್ಟಿರೋದನ್ನ ನಾವು ಗಮನಿಸಬಹುದು. ಹಾಗಾಗಿ ಮುಂದಕ್ಕೆ ಅವರು ಬಂದು ಬೆಳ್ತಂಗಡಿ SITಗೆ ಯಾವುದೇ ಕ್ಷಣದಲ್ಲಿ ಬರುವಂತ ಸಾಧ್ಯತೆ ಇದೆ. ಅವರ ರಕ್ತದ ಮಾದರಿಯ ಆಧಾರದಲ್ಲಿ ಇದು ಅಯ್ಯಪ್ಪ ಅವರಿಗೆ ಸೇರಿದ್ದ ಅಲ್ವಾ ಅನ್ನುವಂತ ರೀತಿಯ DNA ಟೆಸ್ಟ್ ಅನ್ನ ಕೂಡ ಮುಂದಕ್ಕೆ SIT ಮಾಡ್ಲಿಕ್ಕಿದೆ. ನೀತಿ ಆದಿತ್ಯ, ಇನ್ನು ಇದಕ್ಕೆ ಸಂಬಂಧಪಟ್ಟಂತೆಗೆ ಈಗ 7 ಅಸ್ಥಿಪಂಜರ ಸಿಕ್ಕಿದ್ದು, ಒಂದನ್ನ ಕನ್ಫರ್ಮ್ ಮಾಡ್ಕೊಳ್ತಾ ಇದ್ದಾರೆ. ಇನ್ನುಳಿದಿದ್ರ ಬಗ್ಗೆ ಹೆಂಗ್ ತನಿಖೆ ನಡೀತಾ ಇದೆ ಆದಿತ್ಯ? ನೀತಿ ಹೌದು, ಅಂದ್ರೆ ಈಗ ಸಿಕ್ಕಿರುವಂತ 7 ಅಸ್ಥಿಪಂಜರಗಳು ಏನಿದೆಯೋ ಇದರ ಮೂಲ ಹುಡುಕೋದು SITಗೆ ಬಹಳ
ಸವಾಲಾಗಿರುವ ವಿಚಾರ. ಯಾಕಂದ್ರೆ ಏನಾದ್ರೂ ಗುರುತಿನ ಚೀಟಿ ಮತ್ತೊಂದು ಮಗದೊಂದು ಸಿಕ್ಕಿದಿದ್ರೆ ಅದನ್ನ ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದಿತ್ತೇನೋ. ಆದ್ರೆ ಇಲ್ಲಿ ಸಿಕ್ಕಿರುವಂತಹ ಮೃತದೇಹಗಳು ಅಥವಾ ಅಸ್ಥಿಪಂಜರಗಳು ಏನಿದೆಯೋ ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಅದರ ವಾರಸುದಾರರು ಏನಾದ್ರೂ ಕಂಪ್ಲೇಂಟ್ ಕೊಟ್ಟಿರುವಂತದ್ದು ಇದೆಯಾ ಅನ್ನುವಂತಹ ರೀತಿಯಲ್ಲೂ ಕೂಡ ತನಿಖೆ ನಡೆಯುತ್ತೆ. ಯಾಕಂದ್ರೆ ಈಗ ಈ FSL ಅವರು ಅಂದಾಜು ಎಷ್ಟು ವರ್ಷದ ಹಿಂದೆ ಇವರು ಮೃತಪಟ್ಟಿರಬಹುದು ಅನ್ನುವಂಥದ್ದನ್ನ ಕೂಡ ಹೇಳ್ತಾರೆ. ಆ ಬಳಿಕ ಅದಕ್ಕೆ ಅಂದಾಜು ವಯಸ್ಸು ಎಷ್ಟು ಅನ್ನೋದನ್ನ ಕೂಡ ಅವ್ರು ಹೇಳ್ತಾರೆ. ಆ ಅಂದಾಜು ವಯಸ್ಸಿನ ಆಧಾರದಲ್ಲಿ ಈಗಾಗಲೇ SITಯ ಬಳಿ ಎಲ್ಲಾ UDR ದಾಖಲೆಗಳು ಇದೆ ಮತ್ತು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ಗಳು ಇದೆ. ಇದು ಧರ್ಮಸ್ಥಳ ಗ್ರಾಮಾಂತರ ಪೊಲೀಸ್ ಠಾಣೆಗೆ ಸಂಬಂಧಪಟ್ಟಿದ್ದ, ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಸಂಬಂಧಪಟ್ಟಿದ್ದ ಅಥವಾ ದಕ್ಷಿಣ ಕನ್ನಡ ಕರ್ನಾಟಕದ ಯಾವುದೇ ಮೂಲೆಯಲ್ಲಾದ್ರೂ ಈ ಅಂದಾಜು ವಯಸ್ಸು ಮತ್ತು ಮಿಸ್ಸಿಂಗ್ ಆದ ಡೇಟಿಗೆ ಸಂಬಂಧಪಟ್ಟ ಹಾಗೆ ಏನಾದ್ರೂ ಕಂಪ್ಲೇಂಟ್ಗಳು ರಿಜಿಸ್ಟರ್ ಆಗಿದೆ ಅನ್ನೋದನ್ನ ಮೊದಲು ಅವರು ತಾಳೆ ಹಾಕ್ತಾರೆ. ಬಹಳ ವಿಸ್ತೃತವಾಗಿರುವಂತಹ ಪ್ರೊಸೆಸ್ ನೀತಿ ಇದು. ಅಂದ್ರೆ 2-3 ತಿಂಗಳು ಬೇಕಾಗಬಹುದು ಅನ್ನುವಂತ ರೀತಿಯ ಮಾಹಿತಿಗಳು ಕೂಡ ಸದ್ಯ ಬರ್ತಾ ಇದೆ. ಯಾಕಂದ್ರೆ ಈಗ ಅದನ್ನ ಅವರು ಟಚ್ ಮಾಡಿದ ಬಳಿಕ ಅದಕ್ಕೆ ಒಂದು ಕ್ಲಾರಿಟಿಯನ್ನ ಖಂಡಿತವಾಗಿ ಕೊಡಬೇಕಾಗುತ್ತೆ. ಇಲ್ವಾದಲ್ಲಿ ಸಾಕಷ್ಟು ಗೊಂದಲಗಳು ಸಮಾಜದಲ್ಲಿ ನಿರ್ಮಾಣವಾಗುತ್ತೆ. ಯಾಕಂದ್ರೆ ಇದ್ರ ಬಗ್ಗೆ ಬೇರೆ ಬೇರೆ ಆರೋಪಗಳು ಬರ್ತಾ ಇರೋದನ್ನ ಕೂಡ ಗಮನಿಸಬಹುದು. ವಾಮಾಚಾರದ ಕುರುಹುಗಳಿತ್ತು, ವಾಮಾಚಾರ ಅನ್ನುವಂತ ರೀತಿಯಲ್ಲೂ ಕೂಡ ಆರೋಪಗಳನ್ನ ಮಾಡ್ತಾ ಇದ್ದಾರೆ. ವಿಠಲಗೌಡ ಕೂಡ ಇದ್ರ ಬಗ್ಗೆ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. ಹಾಗಾಗಿ SIT ಇನ್ ಕೇಸ್ ಅದರ ಹಿನ್ನೆಲೆ ಏನು ಅನ್ನೋದನ್ನ ಪಡೆಯದೆ ಹೋದ್ರೆ ಮುಂದೆ ಇದು ಗೊಂದಲ ಇದೇ ತರ ಇರುತ್ತೆ ಮತ್ತು ಇಷ್ಟು ದಿನ SIT ವಿಚಾರದಲ್ಲಿ ಮಾಡಿರುವಂತಹ ತನಿಖೆಯು ಕೂಡ ಒಂದರ್ಥದಲ್ಲಿ ವಿಫಲವಾಗುವಂತ ಸಾಧ್ಯತೆಗಳು ಕೂಡ, ಹಿನ್ನಡೆ ಆಗುವ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿ ಅದರ ಹಿನ್ನೆಲೆಯನ್ನು ಖಂಡಿತವಾಗಿ ಪಡಿತಾರೆ. ಸೊ ಆ ಕಾರಣಕ್ಕೆ ಪ್ರಮುಖವಾಗಿ ಮಿಸ್ಸಿಂಗ್ ಕಂಪ್ಲೇಂಟ್ಗಳು ಏನಾದ್ರು ರಿಜಿಸ್ಟರ್ ಆಗಿದ್ಯಾ, ಅಂದಾಜು ವಯಸ್ಸು ಮತ್ತು ಮಿಸ್ಸಿಂಗ್ ಆದ ವರ್ಷದ ಆಧಾರದಲ್ಲಿ ಯಾರಾದ್ರೂ ಕಂಪ್ಲೇಂಟ್ ರಿಜಿಸ್ಟರ್ ಆಗಿದ್ಯಾ ಅಂತ ಇಡೀ ಕರ್ನಾಟಕದ ಎಲ್ಲಾ ಠಾಣೆಗಳಿಂದ ಮಾಹಿತಿಯನ್ನ ಪಡೆಯುವಂತ ಸಾಧ್ಯತೆ ಇದೆ. SITಗೆ ರೈಟ್ಸ್ ಅನ್ನ ಕೂಡ ಸರ್ಕಾರ ನೀಡಿದೆ. ಹಾಗಾಗಿ ಆ ಬಳಿಕ ಒಂದು ಏನು ಸಂಶಯಾಸ್ಪದವಾಗಿ ಯಾರಾದ್ರೂ ಇದ್ರೆ, ಸಂಶಯ ಇದ್ರೆ ಸೊ ಆ ಕುಟುಂಬಸ್ಥರನ್ನ ಕರೆಯುವಂತ ಸಾಧ್ಯತೆಗಳು ಕೂಡ ಇದೆ. ಸೊ ಅವರಿಂದ ಮಾಹಿತಿಯನ್ನ ಪಡೆದು ಬಳಿಕ ಅವರು ಒಪ್ಪಿಗೆ ಸೂಚಿಸಿದ ಹಿನ್ನೆಲೆ DNA ಫೈಂಡಿಂಗ್ಸ್ ಬೇಕಾದಂತ ರಕ್ತದ ಮಾದರಿಗಳನ್ನೆಲ್ಲ ಪಡೆಯುವಂತ ಸಾಧ್ಯತೆ ಇದೆ. ಸೊ SITಗೆ ಇನ್ನು ಮುಂದಕ್ಕೆ ಒಂದು ದೊಡ್ಡ ತನಿಖೆ, ಇದು ದೊಡ್ಡ ಜವಾಬ್ದಾರಿ ಅಂತಾನು ಹೇಳ್ಬೋದು. ಇದಕ್ಕಾಗಿ ಪ್ರತ್ಯೇಕ ತಂಡವನ್ನ ಈಗಾಗಲೇ ಅವರು ನಿಯೋಜನೆ ಮಾಡಿದ್ದಾರೆ. ಆ ತಂಡ ಈಗಾಗಲೇ ಅಸ್ಥಿ ಪಂಜರದ ಹಿನ್ನೆಲೆ ಏನು ಅನ್ನೋದನ್ನ ಕೆದಕೋದಕ್ಕೆ ಮುಂದಾಗಿದೆ. FSL ಬರೋವರೆಗೂ ವೈಟ್ ಮಾಡಿದ್ರೆ ತುಂಬಾ ಡಿಲೇ ಆಗುತ್ತೆ. ಸೊ ಈಗಾಗಲೇ ಸರ್ಕಾರದ ಮೇಲೆ ಮತ್ತು SIT ಮೇಲೂ ಕೂಡ ಸಾಕಷ್ಟು ಪ್ರೆಷರ್ ಇದೆ. ತನಿಖೆ ಏನಾಗ್ತಾ ಇದೆ, ತನಿಖೆಯ ವರದಿ ಏನ್ ಹೇಳ್ತಾ ಇದೆ, ಇದು ಕಾನ್ಸ್ಪಿರಸಿನ ಅಥವಾ ಚಿನ್ನಯ್ಯ ಹೇಳಿದ್ರು ಸತ್ಯಾಸತ್ಯತೆ ಇದೆಯಾ, ಇದ್ರ ಚಿನ್ನಯ್ಯ ಮಾತ್ರ ಆರೋಪಿನ, ಹೀಗೆ ಹಲವು ಗಂಭೀರವಾದ ಪ್ರಶ್ನೆಗಳು ಇದೆ. ಒಂದು ಮುಗಿಯದ ಅಧ್ಯಾಯದ ರೀತಿಯಲ್ಲಿ ಇದು ಕಾಣಿಸ್ತಾ ಇದೆ. ಯಾಕಂದ್ರೆ 60 ದಿನಗಳಾಗಿದೆ ಏನು SIT ಫಾರ್ಮ್ ಆಗಿ ಅಥವಾ ಈ ಪ್ರಕರಣ ಸ್ಟಾರ್ಟ್ ಆಗಿ ನಿಯರ್ಲಿ 60ಕ್ಕೂ ಅಧಿಕ ದಿನಗಳು ಆಗಿದೆ. ಹಾಗಾಗಿ SIT ಕೂಡ ಒಂದು ಕನ್ಕ್ಲೂಷನ್ ಅನ್ನ ಕೊಡ್ಲೇಬೇಕಾಗುತ್ತೆ. ಪೂರ್ಣ ಪ್ರಮಾಣದ ಕನ್ಕ್ಲೂಷನ್ ಅಲ್ಲದೆ ಹೋದ್ರು ಕೂಡ ಏನಾಗಿದೆ ಅನ್ನೋದ್ರ ಬಗ್ಗೆ ಅವರು ಮಾಹಿತಿಯನ್ನ ಕೊಡಬೇಕಾಗುತ್ತೆ. ಈಗಾಗಲೇ ಕೋರ್ಟ್ ನಲ್ಲಿ ಆದಂತಹ ವಾದದ ಮೂಲಕವೇ ಅನೇಕ ವಿಚಾರಗಳು ಬೆಳಕಿಗೆ ಬಂದಿದೆ. ಹಾಗಾಗಿ ಇನ್ನು ಉಳಿದಿರುವಂತಹ ಈ 7 ಅಸ್ಥಿ ಪಂಜರಗಳನ್ನ ಸಾರ್ಟ್ ಔಟ್ ಮಾಡಿದ್ರೆ SITಯ ಬಹುಪಾಲು ಕೆಲಸಗಳು ಮುಗಿಯುತ್ತೆ. ಇನ್ ಕೇಸ್ ಈ ವಿಚಾರ ಇಲ್ಲ ಅಂತ ಆಗಿದ್ರೆ ಈಗಾಗಲೇ ಪ್ರಕರಣ ಒಂದು ಹಂತದಲ್ಲಿ ತಾರ್ಕಿಕ ಅಂತ್ಯಕ್ಕೆ ಬರುವಂತ ಎಲ್ಲ ಲಕ್ಷಣಗಳು ಇತ್ತು. ಆದ್ರೆ ಈಗ ಮತ್ತೆ ಈ ಅಸ್ಥಿ ಪಂಜರದಿಂದಾಗಿ ಇದಿನ್ನೂ ಡಿಲೇ ಆಗುವಂತ ಸಾಧ್ಯತೆ ಇದೆ. ಹಾಗಾಗಿ SIT ಬೇಕಾದ ತಯಾರಿಗಳನ್ನ ಮಾಡ್ಕೊಂಡಿದೆ. ಈಗಾಗಲೇ ದಾಖಲೆಗಳ ಪರಿಶೀಲನೆ ನಡೀತಾ ಇದೆ. FSL ತಜ್ಞರು ಕೊಟ್ಟಿರುವ ಮಾಹಿತಿ ಆಧಾರದಲ್ಲಿ ಆ ವರ್ಷದಲ್ಲಿ ಯಾರಾದ್ರೂ ಮಿಸ್ಸಿಂಗ್ ಆಗಿದಾರ ಅನ್ನೋದನ್ನ ಈಗ ಪ್ರಾಥಮಿಕವಾಗಿ ಬೆಳ್ತಂಗಡಿ ಮತ್ತು ಧರ್ಮಸ್ಥಳ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಗಮನಿಸ್ತಾ ಇದ್ದಾರೆ. ಸೊ ಇಲ್ಲೇನಾದ್ರೂ ಅಂತ ಪ್ರಕರಣಗಳು ಆಗಿದೆಯಾ ಅನ್ನುವಂತ ರೀತಿಯಲ್ಲಿ ಮತ್ತು ಇಲ್ಲಿ ಧರ್ಮಸ್ಥಳ ಪೊಲೀಸ್ ಠಾಣೆಯ ಮೇಲೂ ಕೂಡ ಸಾಕಷ್ಟು ವಿಚಾರಗಳು ಬರುತ್ತೆ. ಯಾಕಂದ್ರೆ 1-1.5 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಈ ಪರಿ ಅಸ್ಥಿ ಪಂಜರಗಳು ಒಂದು ಕಾಡಲ್ಲಿ ಪತ್ತೆ ಆಗೋದು ಅಂದ್ರೆ ತುಂಬಾ ದೂರ ಏನು ಅಲ್ಲ. ಕಾಡು ಅಂತ ಹೇಳಿದ್ರೆ 1-2 ಕಿಲೋಮೀಟರ್ ಒಳಗಡೆ ಹೋಗ್ಬೇಕು ಅಂತ ಇಲ್ಲ, ರಾಷ್ಟ್ರೀಯ ಹೆದ್ದಾರಿ ಬದಿಯಲ್ಲೇ ಇದು ಪತ್ತೆ ಆಗುತ್ತೆ. ಆದ್ರೂ ಕೂಡ ಪೊಲೀಸರ ಗಮನಕ್ಕೆ ಬಂದಿಲ್ಲ, ಪ್ರಮುಖವಾಗಿ ಅರಣ್ಯ ಇಲಾಖೆಯವರ ಗಮನಕ್ಕೆ ಬಂದಿಲ್ಲ. ಇದು ಅನ್ನೋದೇ ಬಹಳ ಆಶ್ಚರ್ಯ ಕಾರಣವಾಗುವಂತಹ ವಿಚಾರ. ಈಗ SIT ಕಾಡಿನ ಯಾವ ಭಾಗದಿಂದ ಅದನ್ನು ತೆಗೆದಿದೆ ಅನ್ನುವಂಥದ್ದು ನಮಗೂ ಕೂಡ ಸ್ಪಷ್ಟತೆ ಇಲ್ಲ. ಆದ್ರೆ ಒಂದಿಷ್ಟು ಅವಶೇಷಗಳನ್ನ ನಮ್ಮ ಕಣ್ಣೆದುರೇ ಹೆದ್ದಾರಿಯ ಸಮೀಪದಲ್ಲೇ ಅವರು ಸಂಗ್ರಹ ಮಾಡಿದ್ದನ್ನ ನಾವು ಕೂಡ ಗಮನಿಸಿದ್ವಿ. ಆದ್ರೆ ಒಂದು 300 ಮೀಟರ್ ಡಿಸ್ಟೆನ್ಸ್ ಕೂಡ ಇಲ್ಲ. ಆದ್ರೂ ಕೂಡ ಇದು ಯಾರ ಗಮನಕ್ಕೆ ಬರ್ಲಿಲ್ವಾ, ಯಾರು ಇದ್ರ ಬಗ್ಗೆ ಗಮನವನ್ನ ವಹಿಸ್ತಿಲ್ಲ? ಈ ಕಾಡು ಈ ತರ ಇಲ್ಲೆಲ್ಲ ಘಟನೆಗಳು ನಡೆಯುತ್ತೆ ಅನ್ನುವಂಥದ್ದು ಈ ಪ್ರಕರಣ ಅಂದ್ರೆ ಚಿನ್ನಯ್ಯ ಬರೋದು ಅದಕ್ಕೆ ಎಲ್ಲದಕ್ಕೂ ಮುಂಚಿತವಾಗಿ ಸಾಕಷ್ಟು ಜನ ಈ ಬಗ್ಗೆ ಮಾತನಾಡೋದನ್ನ, ಪ್ರಮುಖವಾಗಿ ವಿಠಲಗೌಡ ಆದಿಯಾಗಿ ಸಾಕಷ್ಟು ಜನ ಮಾತನಾಡೋದನ್ನ ನಾವು ಗಮನಿಸಿದ್ವಿ. ಇಂಥ ಗಂಭೀರವಾದ ವಿಚಾರಗಳು ಇಲ್ಲ ಆಗ್ತಾ ಇದೆ ಅಥವಾ ಆಗಿದೆ ಅನ್ನುವಂತ ಮಾಹಿತಿ ಇದ್ರು ಕೂಡ ಅದು ಪೊಲೀಸ್ ಇಲಾಖೆಗೆ ಬರ್ಲಿಲ್ವಾ, ಪೊಲೀಸ್ ಇಲಾಖೆ ಗೊತ್ತಿದ್ರು ಕೂಡ ಸುಮ್ಮನೆ ಇದ್ರ? ಹೀಗೆ ಈ ಆಯಾಮದಲ್ಲೂ ಕೂಡ SITಯ ತನಿಖೆ ಸಾಗುತ್ತೆ. ಒಟ್ಟಾರೆ ಏನು ಈ ತರ ಅಸ್ಥಿ ಪಂಜರಗಳು ಸಿಗೋದು ಅಥವಾ ಹೆಣಗಳು ಸಿಗುವಂತದ್ದು ಇಲ್ಲಿಗೆ ನಿಲ್ಬೇಕು ಅನ್ನುವಂತ ರೀತಿಯಲ್ಲೂ ಕೂಡ SIT ಮುಂದಿನ ತನಿಖೆ ಅದಕ್ಕೆ ಪೂರಕ. ಫೈನ್, ಥ್ಯಾಂಕ್ ಯು ಆದಿತ್ಯ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.